ವಿಶೇಷವಾಗಿ ಹೇಳ್ತೀನಿ, ಜನಗಣನೆ ಮಾಡಿ, ಆದರೆ ಆ ಜನಗಣನೆ ಸರಿಯಾಗಿ ಆಗಬೇಕು. ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು. ನೀವು ನಿಮ್ಮ ಕ್ರೆಡಿಟ್ ತಗೊಳ್ಳಕ್ಕೆ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ. ಇನ್ನೊಂದು ಎರಡನೇದು, ಶೆಡ್ಯೂಲ್ ಕಾಸ್ಟ್ ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ, ಮಾಡಿ, ಅದಕ್ಕೆ ನಂದೇನು ತಕರಾರಿಲ್ಲ, ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ, ಎಂದೂ ಅದರಲ್ಲಿ ಹೋಗಿಲ್ಲ. ಆದರೆ ಈ ಇದರಲ್ಲಿ ಬೇಡ ಜಂಗಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ದೀರಿ. ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಬಡ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ, ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರಿಗೆ ಏನು ಬೇಕಾದ ಕೊಡೋಣ. ಆದ್ರೆ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ 500 ಜನ ಇದ್ದವರು ಇವತ್ತು ಸುಮಾರು 4 ಲಕ್ಷ 5 ಲಕ್ಷ ಹೇಗಾದರು? ಇದನ್ನ ನೀವು ಇದ್ರ ಬಗ್ಗೆ ಎಲ್ಲೋದ್ರು ಹೋದ್ರೆ ನೀವು ಸಿದ್ದರಾಮಯ್ಯ? No, this is unfair. If Bed Jangama, if they are included in scheduled caste list, it will go against the untouchable scheduled caste, all the scheduled caste, and these people are nearly only 500 people in Hyderabad, Karnataka. Today, they are nearly 4.5 lakhs. Where from they have come? ಎಲ್ಲಿಂದ ಬಂದರು? ಅಂದ್ರೆ ಈ ರೀತಿಯಾಗಿ ನೀವು ಶೆಡ್ಯೂಲ್ ಕಾಸ್ಟ್ ಜನರ ಹಕ್ಕನ್ನ ಒಂದು ಕಿತ್ಕೊಳ್ಬೇಕಂತ ಮಾಡಿರೋ, ಏನು ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಕಡೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂಥ ಯುದ್ಧ ಚುಟ್ಮುಟ್ ಯುದ್ಧ ಎಂದು ಹೇಳೋದ್ರ ಮುಖಾಂತರ ಅತ್ಯಂತ ದೊಡ್ಡ ಗೊಂದಲಕ್ಕೆ ಮಾಡಿಕೊಟ್ಟಿದ್ರು. ಅದಾದ ನಂತರ ಆ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ, ಜೊತೆಗೆ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಅದಾದ ನಂತರ ಮತ್ತೆ ಸುದ್ದಿಯಾಗಿದ್ದು ಅದೇನೆಂದರೆ, ವೇದಿಕೆಯಲ್ಲಿ ಇರುವಾಗಲೇ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾದ್ರೆ ಸಿದ್ದರಾಮಯ್ಯನವರ ಯಾವ ನಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಷ್ಟವಾಗಲಿಲ್ಲ? ಸಿದ್ದರಾಮಯ್ಯನವರ ಯಾವ ಅಭಿವೃದ್ಧಿ ಕಾರ್ಯ ಅಥವಾ ಯಾವ ಆಡಳಿತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಷ್ಟವಾಗಲಿಲ್ಲ? ಇವೆಲ್ಲವನ್ನ ಡಿಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, ಇವತ್ತು ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿದು ಇದೀಗ 2 ವರ್ಷವನ್ನು ಪೂರೈಸಿದೆ. ಇದರ ಒಂದು ಪೂರಕವೆಂಬಂತೆ ಕಾಂಗ್ರೆಸ್ ಪಕ್ಷ ತನ್ನೆಲ್ಲ ಅಧಿಕಾರಿಗಳನ್ನು, ತನ್ನೆಲ್ಲ ಅಧಿಕಾರವನ್ನು, ತನ್ನೆಲ್ಲ ಸಾಧನೆಯನ್ನ ಜನರ ಮುಂದೆ ಇಡಬೇಕು ಎನ್ನುವ ದೃಷ್ಟಿಯಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿತ್ತು. ಅದರಲ್ಲಿ ರಾಹುಲ್ ಗಾಂಧಿ ಅವರಿದ್ರು, ಇಡೀ ಕರ್ನಾಟಕದ ಕ್ಯಾಬಿನೆಟ್ ಇತ್ತು, ಸಿದ್ದರಾಮಯ್ಯನವರಿದ್ರು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶಿತ ಭರಿತವಾಗಿ ಮತ್ತು ಸರ್ಕಾರದ ಸಾಧನೆ ಹೇಳಿದ್ರು. ಜೊತೆಗೆ ಅವರು ಮುಖ್ಯವಾಗಿ ಹೇಳಿದ್ದಂದ್ರೆ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳುವ ದೃಷ್ಟಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾತನಾಡಿದ್ದಾರೆ ಅಂತ ಹೇಳಬಹುದು. ಜೊತೆಗೆ ಆ ಮಾತಾಡಿದ್ದು ಕೂಡ ಇದೀಗ ದೊಡ್ಡ ಮಟ್ಟ ಸುದ್ದಿ ಆಗ್ತಿದೆ. ಅದರ ಮೊದಲ ಹಂತವಾಗಿ ಬಿಜೆಪಿ ಪಕ್ಷವನ್ನು ಟೀಕಿಸುವ ದೃಷ್ಟಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಬಿಜೆಪಿಯನ್ನ ಟೀಕಿಸುವ ಬರದಲ್ಲಿ ಒಂದು ಮಾತಾಡಿದ್ರು. ಅದಂದ್ರೆ ಎಲ್ಲವೂ ಕೂಡ ಬಿಜೆಪಿ ಈಗಿನ ರಾಷ್ಟ್ರೀಯ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತನ್ನದೇ ಸಾಧನೆ ಅಂತ ಹೇಳ್ತಾ ಇದೆ. ಅದೇನಂದ್ರೆ ಪಾಕಿಸ್ತಾನದ ಮೇಲೆ ಮಾಡಿದಂತ ಯುದ್ಧ ಕೂಡ ಚುಟ್ಮುಟ್ ಯುದ್ಧ ಆದ್ರೂ ಕೂಡ, ಅಂದ್ರೆ ಸಣ್ಣ ಪುಟ್ಟ ಯುದ್ಧ ಆದ್ರೂ ಕೂಡ ಅದು ಭಾರತ ತನ್ನ ಶ್ರೇಯಸ್ಸಿಗೆ ಕೇಂದ್ರ ಸರ್ಕಾರ ತಾನೇ ಮಾಡಿದ ಯುದ್ಧ ಎನ್ನುವ ದೃಷ್ಟಿಯಲ್ಲಿ ತನ್ನ ಒಂದು ಸಾಧನೆ ಅಂತ ತೋರಿಸ್ಪಡುತ್ತೆ. ಹಾಗಾಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಮಾತಾಡಿದ್ರು. ಅದು ಚುಟ್ಮುಟ್ಟು ಯುದ್ಧ ಎನ್ನುವ ಮಾತು ಇದೀಗ ದೊಡ್ಡ ಅಸ್ತ್ರವಾಗಿ ಬಿಜೆಪಿ ಸಿಕ್ಕಿದೆ ಮತ್ತು ಇದೀಗ ರಾಜಕಾರಣದಲ್ಲಿ ಅತ್ಯಂತ ದೊಡ್ಡ ಗೊಂದಲವಾಗಿ ಮಾರ್ಪಟ್ಟಿದೆ. ಅದಾದ ನಂತರ ಮಾತನ್ನು ಮುಂದುವರಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಂದು ಆಕ್ರೋಶ ಭರಿತ ಮಾತನಾಡ್ತಾರೆ. ಅದೇನೆಂದ್ರೆ, ಕರ್ನಾಟಕದಲ್ಲಿ ಈಗ ಒಳ ಮೀಸಲಾತಿ ನಡೀತಾ ಇದೆ. ಒಂದು ಜಾತಿಯಿಂದ ಒಂದು ಜಾತಿಗೆ ಅದು ಮಾರ್ಪಾಡಾಗ್ತದೆ ಮತ್ತು ಒಂದು ಜಾತಿಯಲ್ಲಿದ್ದಂಥವ್ರು ಮತ್ತೊಂದು ಜಾತಿಗೆ ಹೋಗುವಂತ ಒಂದು ಅವಕಾಶ, ಅಂದ್ರೆ ಒಳ ಮೀಸಲಾತಿ ಕಲ್ಪಿಸುವಂತ ಒಂದು ಕಾರ್ಯ ಕೂಡ ಬರದಿಂದ ಸಾಗ್ತಾ ಇದೆ. ಅದರ ಲಿಸ್ಟ್ ಅನ್ನು ತೆಗೆದುಕೊಂಡಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸಿಟ್ಟಿನ ಮಾತನಾಡ್ತಾರೆ. ಯಾಕಂದ್ರೆ ಅವರಿಗೆ ಸಿಕ್ಕಂತ ಒಂದು ಟೈಮ್ ಇದೆಯಲ್ಲ, ಆ ಟೈಮ್ ಮುಖಾಂತರ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಜಾತಿ ಗಣತಿ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಮನ್ನಣೆಯನ್ನು ಕೊಟ್ಟು ಜಾತಿ ಗಣತಿಗೆ ಮುಂದಾಗಿದೆ. ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಒಳ ಮೀಸಲಾತಿಯನ್ನು ಕೂಡ ಮಾಡಿತ್ತು. ಅದರಲ್ಲಿ
ಆದರೆ ಅದರ ಪ್ರಯೋಜನವನ್ನು ಇದೀಗ ದುರುಪಯೋಗವಾಗ್ತಿದೆ. ರಾಜ್ಯ ಸರ್ಕಾರ ಕೇಂದ್ರ ನಾಯಕರಿಗೆ ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಕೆಟ್ಟ ಹೆಸರನ್ನು ತರುವಲ್ಲಿ ಮುಂದಾಗ್ತಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅದರ ಉದ್ದೇಶ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಬೇಡ ಜಂಗಮದವರ ಜನಸಂಖ್ಯೆ ಇದ್ದುದು ಕೇವಲ 400ರಿಂದ 500 ಜನಸಂಖ್ಯೆ ಮಾತ್ರ ಇದೆ. ಆ ಜನಸಂಖ್ಯೆಯನ್ನ ಲಿಂಗಾಯತ ಕಮ್ಯುನಿಟಿಗೆ ಸೇರಿರುವಂತ ಆ ಬೇಡ ಜಂಗಮ ಜಾತಿಯನ್ನ ಒಳ ಮೀಸಲಾತಿಯ ಮುಖಾಂತರ SC ಕಮ್ಯುನಿಟಿಗೆ ಸೇರಿಸಿ ಅವರ ಜನಸಂಖ್ಯೆ ಬರೋಬ್ಬರಿ 5 ಲಕ್ಷ ಜನಸಂಖ್ಯೆ ಆಗಿದೆ. ಅವರು ಎಲ್ಲಿಂದ ಬಂದ್ರು? ಕೇವಲ 400 ಜನಸಂಖ್ಯೆ ಇರುವಂತ ಬೇಡ ಜಂಗಮ ಜನಸಂಖ್ಯೆ ಇದೀಗ SCಗೆ ಸೇರಿದ ನಂತರ ಅದು ಅವರ ಜನಸಂಖ್ಯೆ 5 ಲಕ್ಷ ಆಗಿದೆ. ಅದು ಹೇಗೆ ಸಾಧ್ಯ ಆಯಿತು? ಕರ್ನಾಟಕ ಸರ್ಕಾರದಲ್ಲಿ ಪಾರದರ್ಶಕತೆ ಇಲ್ಲ. ಯಾರ್ಯಾರು ಫೇಕ್ ಸರ್ಟಿಫಿಕೇಟ್ ಅನ್ನು ಮಾಡಿಕೊಂಡು 400 ಬೇಡ ಜಂಗಮ ಜನಸಂಖ್ಯೆ ಇರುವಂತಹ ಬೇಡ ಜಂಗಮ ಯಾವಾಗ SCಗೆ ಸೇರುತ್ತೆ ಅನ್ನುವ ಒಂದು ಲೆಕ್ಕ ಸಿಕ್ತಲ್ಲ, ಅದಾದಂತ ಎಲ್ಲರೂ ಕೂಡ ಬೇಡ ಜಂಗಮವಾಗಿ ಲಿಂಗಾಯತರು ಬೇಡ ಜಂಗಮಕ್ಕೆ ಕನ್ವರ್ಟ್ ಆಗಿ ಆ ಬೇಡ ಜಂಗಮದಿಂದ ಈಗ SCಗೆ ಸೇರ್ಪಡೆಯಾಗಿದೆ. ಹಾಗಾಗಿ SCಗೆ ಮೋಸ ಆಗ್ತಿದೆ, SC ಕಮ್ಯುನಿಟಿಗೆ ಮೋಸ ಆಗ್ತಿದೆ. ಹಾಗಾಗಬಾರ್ದು. ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬಂದಂತ ಒಂದು ಒಳ ಮೀಸಲಾತಿ ಕಾರ್ಯ ಇದೀಗ ದುರುಪಯೋಗವಾಗ್ತಿದೆ, ಕೆಟ್ಟ ಹೆಸರಿಗೆ ನಾಂದಿ ಆಗ್ತಿದೆ ಅನ್ನುವಂತ ಒಂದು ಪರೋಕ್ಷ ವಾಗ್ದಾಳಿಯನ್ನ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ AICC ಮುಖ್ಯಸ್ಥರಾದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಯಲ್ಲಿ ಹೇಳ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರು ಮುಖ ನೋಡ್ತಾರೆ, ಅಲ್ಲಿ ಸಿದ್ದರಾಮಯ್ಯ ಇರಲ್ಲ. ಅದಾದ ನಂತರ ಹೇಳ್ತಾರೆ ಸಿದ್ದರಾಮಯ್ಯವರು ಹೋದ್ರ ಅನ್ನುವಂತ ಒಂದು ಖಡಾಖಂಡಿತವಾದ ಆಕ್ರೋಶಭರಿತ ಮಾತನಾಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಸಮನ್ವಯತೆಯ ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೇಳಿ ಕೇಳಿ ನೇರವಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಂದೆಯ ಸಮಾನದಲ್ಲಿ ನೋಡ್ತಾರೆ. ಮತ್ತೆ ಎಲ್ಲಿ ಹೋದ್ರೂ ಕೂಡ ಅವ್ರನ್ನ ಕೈ ಹಿಡಿದು ನಡೆಸ್ತಾರೆ. ಎಲ್ಲೂ ಕೂಡ ಅವರು ಎಡಬಾರದು, ಎಲ್ಲೂ ಕೂಡ ಹೋಗುವ ದಾರಿಯಲ್ಲಿ ಎಲ್ಲೂ ಕೂಡ ಎಡಬಾರದು, ಬೀಳಬಾರದು ದೃಷ್ಟಿಯಲ್ಲಿ ಹಿರಿಯ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅಷ್ಟು ಕೇರ್ ಮಾಡ್ತಾರೆ. ಇವೆಲ್ಲದರ ಪ್ರತಿಬಿಂಬವಾಗಿ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅತ್ಯುನ್ನತ ಹುದ್ದೆಯಾದಂತ AICC ಅಧ್ಯಕ್ಷರಾಗಿ ನೇಮಕವಾಗಲಿಕ್ಕೆ ನೇರವಾದ ಕಾರಣ ಅದೇನೆಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರಿಗಾಗಲಿ ಅಥವಾ ಗಾಂಧಿ ಫ್ಯಾಮಿಲಿಗಾಗಿ ಮೋಸ ಆಗ್ಬೋದು, ಕೆಟ್ಟ ಹೆಸರು ತರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಿವಿ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಕಿವಿ ಮಾತಿನ ಜೊತೆಗೆ ಸಮಾವೇಶದಲ್ಲಿ ಖರ್ಗೆ ಅವರ ಮಾತನ್ನು ಎಲ್ಲರೂ ಕೂಡ ಒಂಥರ ಆಶ್ಚರ್ಯಭರಿತವಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಏನೇ ಆದ್ರೂ ಕೂಡ ನಮ್ಮ ಸಾಧನೆ ನಮ್ಮ ಲಿಮಿಟ್ ಇರಬೇಕು. ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಏನಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಹೋದಾಗ ಒಳ್ಳೇದನ್ನ ಮಾತ್ರ ಮಾಡಬೇಕು. ಒಳ್ಳೇದನ್ನ ಮಾಡ್ಲಿಕ್ಕೆ ಹೋಗಿ ಕೆಟ್ಟದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ನೋಡಿ, ಕೇವಲ ನೀವು 400 ಜನಸಂಖ್ಯೆ ಇರುವಂತ ಬೇಡ ಜಂಗಮವನ್ನ ನೀವು SCಗೆ ಸೇರಿಸುವುದಾದ್ರೆ ಸೇರಿಸಬಹುದಿತ್ತು. ಆದ್ರೆ ಅವ್ರ ಜೊತೆಗೆ ನೀವು ಮತ್ತೆ ಯಾರೆಲ್ಲ ಬಂದು ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ಬೇಡ ಜಂಗಮಕ್ಕೆ ಮೊದಲು ಸೇರ್ಕೋತಾರೆ, ಅದ ನಂತರ ಬೇಡ ಜಂಗಮ ಯಾವಾಗ SCಗೆ ಸೇರುತ್ತೆ ಅನ್ನುವಂತ ಲೆಕ್ಕಾಚಾರ ಸಿಕ್ಕ ನಂತರ ಇದೀಗ ಬೇಡ ಜಂಗಮದ ಜನಸಂಖ್ಯೆ ಬರೋಬ್ಬರಿ 4ರಿಂದ 5 ಲಕ್ಷ ಜನಸಂಖ್ಯೆ ಆಗಿದೆ ಎನ್ನುವ ಒಂದು ಲೆಕ್ಕಾಚಾರವನ್ನು ಕೊಡ್ತಾರೆ. AICC ಮುಖ್ಯಸ್ಥರಾದಂಥ AICC ಅಧ್ಯಕ್ಷರಾದಂಥ ಮತ್ತು ಕಲಬುರಗಿಯ ನಾಯಕರಾದಂಥ ಹಿರಿಯ ರಾಜಕಾರಣಿಯಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಸರಿ ಇಲ್ಲ ಅನ್ನೋದು ಇದೀಗ ಮೇಲೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾನೆ ಎನ್ನುವ ಒಂದು ಪಟಾಲವನ್ನು ಕಟ್ಕೊಂಡು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ತಮ್ಮ ಆಪ್ತರಿಂದ ಹೇಳಿಕೆಯನ್ನು ಕೊಡ್ತಾನೆ ಬರ್ತಾ ಇದ್ರು. ಅದಾದ ನಂತರ DK ಶಿವಕುಮಾರ್ ಕೂಡ ನನಗೆ ನವೆಂಬರ್ ವೇಳೆಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಅದು ಕೂಡ ಹೈಕಮಾಂಡ್ ಮುಂದೆ ಎಲ್ಲವೂ ಕೂಡ ಫೈನಲ್ ಆಗಿದೆ, ಅಂದ್ರೆ ಒಳ್ಳೇದು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಹೋದಲ್ಲೆಲ್ಲ ಬಂದಲ್ಲೆಲ್ಲ ತಾನು CM ಎನ್ನುವ ಒಂದು ಪೋಸ್ಟನ್ನ ಕೊಡ್ತಾ ಇದ್ರು. ಜೊತೆಗೆ ಅದಾದ ನಂತರ ಮುಂದಿನ ನಾಯಕರಾದಂಥ ಸಂತೋಷ್ ಲಾಡ್ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅವರು ಕೂಡ ತಾವು ಕೂಟ ಪೈಪೋಟಿಯಲ್ಲಿ ಇದ್ದೇವೆ ಎನ್ನುವುದನ್ನು ತೋರಿಸಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಸೇನೆ ಮಾಡಿದಂತ ಒಂದು ಯುದ್ಧವನ್ನು ಕೂಡ ಹೀಯಾಳಿಸ್ತಾ ಇದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ. ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು. ಒಂದು ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯಿಂದ ಇಳಿದ್ರೆ, ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರೆ ಅಟ್ಲೀಸ್ಟ್ ನನಗೆ DCM ಪಟ್ಟವನ್ನಾದರೂ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ ಇದೀಗ ದೊಡ್ಡದಾದಂಥ ಸ್ಕೆಚ್ ಅನ್ನು ಹಾಕದಂಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತಿನ ಮಾತನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಿಗೆ ನೇರವಾಗಿ ಕಂಡು ಬರ್ತದೆ. ಯಾಕಂದ್ರೆ ಮಾತಾಡ್ತಾ ಸಿದ್ದರಾಮಯ್ಯ ಹೇಳ್ತಾ ಇರುವಾಗ ಸಿದ್ದರಾಮಯ್ಯ ಕಾಣಿಸ್ಕೊಂಡಿಲ್ಲ. ಅದಾದ ನಂತರ ಹೇಳ್ತಾರೆ ಸಿದ್ದರಾಮಯ್ಯ ಹೋದ್ರ ದಿಸ್ ಇಸ್ ಅನ್ಫೇರ್ ಎನ್ನುವ ದೃಷ್ಟಿಯಲ್ಲಿ ಸಿಟ್ಟುಗೊಂಡಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ವಿರುದ್ಧ ನೇರವಾಗಿ ಆಕ್ರೋಶವನ್ನು ಹೊರಗಾಕ್ತಾರೆ. ಆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅನೇಕ ನ್ಯೂಸ್ ಚಾನೆಲ್ ದೊಡ್ಡ ಹೈಲೈಟ್ ಆಗ್ತಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಪರವಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ರಾಹುಲ್ ಗಾಂಧಿ ಅವರಿಗೆ
ರಾಹುಲ್ ಗಾಂಧಿಯವರ ಒಂದು ಒಳ್ಳೆತನಕ್ಕೆ ಯಾವುದಕ್ಕೂ ಕೂಡ ಕೆಟ್ಟ ಹೆಸರು ಬರಬಾರದು. ಯಾಕಂದ್ರೆ ರಾಹುಲ್ ಗಾಂಧಿಯವರ ಮಾತನ್ನ ಕೇಂದ್ರ ಸರ್ಕಾರವೇ ಪರಿಗಣನೆಗೆ ತೆಗೆದುಕೊಂಡು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿಗೆ ಒಂದು ಅನುಮೋದನೆಯನ್ನು ಕೊಟ್ಟಿದೆ. ಅದಾದ ನಂತರ ರಾಜ್ಯ ಸರ್ಕಾರ ಕೂಡ ಒಳ ಮೀಸಲಾತಿ ಅನ್ನುವಂತ ಒಳ್ಳೆಯ ಕಾರ್ಯಕ್ರಮವನ್ನು ತಂದು ಒಳ ಮೀಸಲಾತಿಯನ್ನ ಮಾಡುವ ದೃಷ್ಟಿಯಲ್ಲಿ ಮತ್ತು ಜನರಿಗೆ ಹೆಲ್ಪ್ ಆಗುವ ದೃಷ್ಟಿಯಿಂದ ಒಳ್ಳೆಯ ಕಾರ್ಯವನ್ನು ತಂದರೂ ಕೂಡ ಒಳ ಮೀಸಲಾತಿಯಲ್ಲಿ ಇದೀಗ ಬೇರೆ ಬೇರೆ ಜಾತಿಯವರು ಫೇಕ್ ಸರ್ಟಿಫಿಕೇಟ್ ಅನ್ನು ಮಾಡಿಕೊಂಡು ತಮ್ಮ ಸೌಲಭ್ಯವನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಕೇವಲ 400ರಿಂದ 500 ಬೇಡ ಜಂಗಮದಲ್ಲಿರುವಂತ ಅಂದ್ರೆ ಲಿಂಗಾಯತ ಕಮ್ಯುನಿಟಿಯ ಉಪ ಕಮ್ಯುನಿಟಿ ಆದಂತ ಬೇಡ ಜಂಗಮದಲ್ಲಿರುವಂತ 400ರಿಂದ 500 ಜನಸಂಖ್ಯೆ ಇರುವಂತ ಬೇಡ ಜಂಗಮ ಸಂಖ್ಯೆ ಯಾವಾಗ ಎಸ್ಸಿಗೆ ಸೇರುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಸಿಗ್ತಲ್ಲ. ಅದಾದ ನಂತರ ಅವರ ಜನಸಂಖ್ಯೆ ಇದೀಗ 4ರಿಂದ 5 ಲಕ್ಷ ಆಗಿದೆ ಮತ್ತು ಅವರೆಲ್ಲರೂ ಕೂಡ ಈಗ ಎಸ್ಸಿಗೆ ಕನ್ವರ್ಟ್ ಆಗಿದೆ ಅಥವಾ ಎಸ್ಸಿಗೆ ಹೋಗುವಂತಹ ಅವಕಾಶ ಸಿಕ್ಕಿದೆ. ಹಾಗಾಗಿ ಎಸ್ಸಿಯಲ್ಲಿರುವಂತಹ ಜನಸಂಖ್ಯೆಗೆ ಎಸ್ಸಿಯ ಕಮ್ಯುನಿಟಿಗೆ ಇದೀಗ ದೊಡ್ಡ ಮೋಸ ಆಗ್ತಿದೆ, ಅವರ ಸೌಲಭ್ಯಕ್ಕೆ ದೊಡ್ಡ ಹೊರತಾಗಿದೆ ಅನ್ನೋ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡದಾದಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನೇ ಆಗಲಿ ಈ ವಿಷಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಯಾರ್ಯಾರು ಏನೇನೋ ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ಬಡವರಿಗೆ ಬರುವಂತ ಸವಲತ್ತನ್ನ ಯಾರು ಕೂಡ ಉಳ್ಳವರು ಅದನ್ನ ಪಡ್ಕೊಳ್ಬಾರ್ದು, ಉಳ್ಳವರು ಅದನ್ನ ಮೋಸದಿಂದ ಗೆಲ್ಲಬಾರ್ದು. ಈ ಎಲ್ಲ ದೃಷ್ಟಿಯಿಂದ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಖಡಕ್ ಆದ ಸೂಚನೆಯನ್ನು ಕೊಡಬೇಕು ಎನ್ನುವುದು ಪರೋಕ್ಷವಾಗಿ ಅಥವಾ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಲಹೆ ಆಗಿದೆ. ಆದರೆ ಈ ಸಲಹೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಯಾವ ಲೆಕ್ಕಾಚಾರ ಅಡಗಿದೆ ಅನ್ನೋದು ಕೂಡ ಇದೀಗ ಕುತೂಹಲವಾಗಿ ಉಳಿದಿದೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ಮೇಧಾವಿ ಅಥವಾ ಒಬ್ಬ ಸರಳ ಜೀವಿ ಅಥವಾ ಒಬ್ಬ ನೇರ ನುಡಿಯ ಒಬ್ಬ ರಾಜಕಾರಣಿ ಏನಾದರೂ ಇದರ ಹಿಂದಿನ ಲೆಕ್ಕಾಚಾರ ಇಟ್ಕೊಂಡು ಅಥವಾ ತಮ್ಮ ಮಗನನ್ನ ಉಪಮುಖ್ಯಮಂತ್ರಿ ಮಾಡುವ ದೃಷ್ಟಿಯಲ್ಲಿ ಏನಾದರೂ ಪ್ಲಾನ್ ಮಾಡಿದೆ ಎನ್ನುವಂತ ಒಂದು ಮಾತು ಕೂಡ ಈಗ ಕುತೂಹಲಕ್ಕೆ ಉಂಟಾಗಿದೆ. ಯಾಕಂದ್ರೆ ನವೆಂಬರ್ ವೇಳೆಗೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ್ರೆ ಅದರಲ್ಲಿ ಮುಖ್ಯವಾಗಿ ಸಿಎಂ ಆಗುವಂತ ಲಿಸ್ಟ್ ನಲ್ಲಿ ಇರುವಂತರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದ್ರೆ ಅಲ್ಲಿ ಮತ್ತೊಬ್ಬ ಉಪಮುಖ್ಯಮಂತ್ರಿ ಅಂದ್ರೆ ಉಪಮುಖ್ಯಮಂತ್ರಿ ಹುದ್ದೆ ಖಾಲಿ ಆಗುತ್ತೆ. ಆ ಖಾಲಿ ಇರುವಂತಹ ಹುದ್ದೆಗೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಹೆಸರನ್ನ ಮಾಡ್ತಾ ಇರುವಂತ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇರುವಂತ ಮತ್ತು ಲೆಕ್ಕಾಚಾರವಿಲ್ಲದಂತ ಮಾತನಾಡ್ತಾ ಇರುವಂತ ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಆಗ್ತಾರ ಅಥವಾ ಉಪಮುಖ್ಯಮಂತ್ರಿ ಮಾಡೋ ದೃಷ್ಟಿಯಲ್ಲಿ ತಂದೆಯವರ ಹೆಲ್ಪ್ ಆಗತ್ತಾ ಎನ್ನುವುದು ಕೂಡ ಇದೀಗ ಕುತೂಹಲವಾಗಿ ಉಳಿದಿದೆ. ಏನೇ ಆಗಲಿ ಮೇಲ್ನೋಟಕ್ಕೆ ಕಂಡು ಬರುವಂತಹ ವಿಷಯ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಹೇಳಿರುವಂತ ಒಳ ಮೀಸಲಾತಿಯಲ್ಲಿ ಗೊಂದಲ ಆಗ್ತಿದೆ. ಒಳ ಮೀಸಲಾತಿಗೆ ಬೇಡ ಜಂಗಮದ 400 ಜನಸಂಖ್ಯೆ ಬದಲು ಇದೀಗ 500 ಬೇಡ ಜಂಗಮ ಸಂಖ್ಯೆ ಹೆಚ್ಚಾಗಿರುವುದು ಮೋಸ ಎಂದು ಹೇಳುವ ಒಂದು ಲೆಕ್ಕಾಚಾರ ಇದೆಯಲ್ಲ, ಅದು ಈಗ ಸತ್ಯಕ್ಕೆ ಸನಿಹವಾಗಿದೆ. ಏನೇ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು, ಈ ನೇರ ನುಡಿ ಇದೀಗ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವುದು ಕೂಡ ಪರೋಕ್ಷವಾಗಿ ಹೇಳ್ತಾ ಇದೆ. ಜೊತೆಗೆ ಈಗ 3-4 ತಿಂಗಳಲ್ಲಿ ಏನೇನು ಆಗತ್ತೆ ಎನ್ನುವುದಕ್ಕೂ ಕೂಡ ಇದು ಮುನ್ನಡಿ ಬರೆದಂತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.